ಈ ಜಾತ್ರೆ ಏನು ಕರ್ನಾಟಕ, ಆಂಧ್ರ, ತಮಿಳುನಾಡು ಸುಮಾರು ಒಂದು 50 ಲಕ್ಷದಿಂದ ಸೇರ್ತಕ್ಕಂಥ ಜನಾಭಾ ಇರ್ತಕ್ಕಂಥ ಒಂದು ಜಾತ್ರೆ ಇದ್ರೆ, ಕರ್ನಾಟಕ ರಾಜ್ಯದ 3ನೇ ಜಾತ್ರೆ ಆಗಿರ್ತಕ್ಕಂಥ ರಾಮಲಿಂಗೇಶ್ವರನ ಜಾತ್ರೆಯನ್ನ ಇವತ್ತು ನಾನು ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಕುಟುಂಬ ಎಲ್ಲ ಸೇರಿ ನಿಮ್ಮೊಂದಿಗೆ, ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಿರ್ತಕ್ಕ ಮನುಷ್ಯ ಯಾರು ಇಲ್ಲ. ಲಾಸ್ಟ್ ಟೈಮ್ ತಪ್ಪುಗಳು ಏನಾದ್ರು ಮಾಡಿದ್ರೆ ಅದನ್ನ ಸರಿತಿದ್ಕೊಳ್ಳಕ್ಕೆ ಒಂದು ಅವಕಾಶವನ್ನ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಏನೇನೋ ನಾನು ಲಾಸ್ಟ್ ಟೈಮ್ ಮಾಡಿಲ್ವೋ ಅದನ್ನ ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ ಅಂತ ನಿಮ್ಗೆ ಭಾಷೆ ಕೊಡ್ತಾ, ಈ ರಾಮಲಿಂಗೇಶ್ವರನ ಜಾತ್ರೆಯನ್ನ ನಮ್ಮೆಲ್ಲರ ಉದ್ದೇಶ ಒಂದೇ, ಜಾತಿ ಭೇದ ಬಿಟ್ಟು, ಪಕ್ಷ ಎಲ್ಲ ಬಿಟ್ಟು ಈ ರಾಮಲಿಂಗೇಶ್ವರ ಜಾತ್ರೆಯನ್ನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಏನು ಮನವಿ ಮಾಡಿದ್ವಿ. ತಮ್ಮೆಲ್ಲ ಸಲಹೆ ಮೂಲಕ ಈ ಜಾತ್ರೆನ ಯಶಸ್ವಿಗೊಳಿಸೋಣ ಮುಖಾಂತರ ಖಂಡಿತವಾಗ್ಲೂ ಒಂದೊಂದೇ ನಾನು ಹೇಳ್ತೀನಿ ನಿಮಗೆ. ಈ ಒಂದು ಜಾತ್ರೆ ಆಗಿದ್ದ ಕೂಡಲೇ ರಥವನ್ನ ಅದನ್ನ ರಿಮೂವ್ ಮಾಡಿ ಬೇರೆ ರಥನ ಮಾಡ್ಲಿಕ್ಕೆ ಅದು ಏನಾಗುತ್ತೋ ಅದನ್ನೆಲ್ಲ ರೀತಿ ಒಂದು ಕಮಿಟಿ ಮಾಡಿ ಅದು ಮಾಡ್ತಕ್ಕಂಥ ಮುಂದಾಳತ್ವವನ್ನ ನಾವು ವಹಿಸ್ಕೊಳ್ತೀವಿ. ಹಾಗೂ ನಾಳೆನೆ ವಾಟರ್ ಫಿಲ್ಟರ್ ಹಾಕ್ಲಿಕ್ಕೆ ವಿತಿನ್ 5-6 ಡೇಸ್ ಅಲ್ಲಿ ವಾಟರ್ ಫಿಲ್ಟರ್ ಹಾಕಿ ಜನ ನೀರು ಕುಡ್ಲಿಕ್ಕೆ ವ್ಯವಸ್ಥೆಯನ್ನ ನಾನೇ 13 ದಿನ ಇವತ್ತು ಕೊಡ್ತೀನಿ, ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿಸ್ತೀನಿ. ಒಂದು ಆಗಾಗಲೇ PW ಡಿಪಾರ್ಟ್ಮೆಂಟ್ ಇಂದ, ಲೋಕೋಪಿ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ರೋಡ್ ಮುಚ್ಚಲಿಕ್ಕೆ, ಗುಳಿ ಮುಚ್ಚಲಿಕ್ಕೆ ವ್ಯವಸ್ಥೆ ಆಗಿದೆ, ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ. ಕುಡಿದಿರ್ಲಿಕ್ಕೆಲ್ಲ ವ್ಯವಸ್ಥೆ ಯಾವ ಡಿಪಾರ್ಟ್ಮೆಂಟ್ ಏನನ್ನ ನಾವು ವರ್ಕ್ ಕೊಟ್ಟಿದ್ವಿ ಖಂಡಿತವಾಗ್ಲೂ ನಾಳೆಯಿಂದ ಫಾಲೋ ಅಪ್ ಮಾಡಿ ಇದನ್ನ ವರ್ಕ್ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಹೊತ್ಕೊಂತೀವಿ. ಒಂದು ಎರಡನೇ ವಿಚಾರಕ್ಕೆ ಬಂದ ನೀವೇನ್ ಹೇಳ್ತಿದ್ರಿ, ಅವನಿ ಬೆಟ್ಟದ ಒಂದು ಇದರಿಂದ ಈಗಾಗಲೇ ನನ್ನ ಸೆಷನ್ ಅಲ್ಲಿ 2 ಸರಿ ಪಾಯಿಂಟ್ ಎತ್ತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಪ್ರೂವಲ್ ಆಗಿ ಇಲ್ಲಿಂದ ಬಂದು ಅವರು ಅನುಮೋದನೆ ಮಾಡ್ಕೊಂಡು ಹೋಗಿದ್ದಾರೆ. ನಾನು 16 ಕೋಟಿ ಕೇಳಿದ್ದೆ, ಅವ್ರು 8 ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದಿದ್ ಕೂಡಲೇ 8 ಕೋಟಿ ಬಂದಿದ್ದ ತಕ್ಷಣ ರಾಮಲಿಂಗೇಶ್ವರ ಬೆಟ್ಟವನ್ನ ಈ ಒಂದು ದೇವಸ್ಥಾನವನ್ನ ಇಂಪ್ರೂವ್ ಮಾಡ್ತಕ್ಕಂಥ ಈಗಾಗಲೇ ಸರ್ಕಾರ ನಮ್ಗೆ ಅನುಮೋದನೆ ಕೊಟ್ಟಿದೆ. ಯಾಕೆ ಸರ್ಕಾರ ನಿಮ್ಗೆ ಗೊತ್ತಿದೆ, ಅನುಮೋದನೆ ಆದ್ಮೇಲೆ ಅದು ಬೇರೆ ಕಡೆ ಹೋಗಿ ಬರ್ಬೇಕಾಗುತ್ತೆ. ಅದರಿಂದ ಈ ವರ್ಷ ಆಗಲ್ಲ, ಅಂದ್ರೆ ಈ ಸರಿ ಆಗಲ್ಲ. ಸೊ ಮುಂದಿನ ವರ್ಷ ಒಳಗಡೆ ಈ ಒಂದು 8 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಎಲ್ಲವನ್ನು ಆಲ್ರೆಡಿ ಸರ್ಕಾರ ಒಪ್ಕೊಂಡಿದೆ. ಅದು ಮಾಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಶಾಸಕನ ನಿಮ್ ಮುಂದೆ ಹೇಳ್ತೀನಿ, ಹೌದಲ್ಲ. ಹಾಗೂ ಪ್ರಧಾನಮಂತ್ರಿ ಇದರಲ್ಲಿ ಏನು ಆದರ್ಶ ವಿಲೇಜ್ ಅಲ್ಲಿ ಈ ಒಂದು 25 ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಅವನಿ ವಿಲೇಜ್ ನ ಸೆಲೆಕ್ಟ್ ಮಾಡ್ಕೊಟ್ಟಿದ್ವಿ. ಈಗಾಗಲೇ ಅದು ಅನುಮೋದನೆ ಬರ್ತದೆ, ಮಾರ್ಚ್ ಒಳಗಡೆ ಅಮೌಂಟ್ ಬರ್ತದೆ. ಅದನ್ನ ಯಾವ ರೀತಿ ಏನ್ ಮಾಡ್ಬೇಕೋ ಅದನ್ನ ಮಾಡ್ಕೊಡ್ತೀವಿ. ಒಂದು ಈ ಕೂಡಲೇ ಮುಜರಾ ಇಲಾಖೆಯವರಿಗೆ ನಾನು ಮಾಡ್ತಾ ಇದ್ದೀನಿ, ನಾಳೆ ಅಥವಾ ನಾಳಿದ್ದ ಒಳಗಡೆ ಭಕ್ತಾದಿಗಳಿಗೆ AC ಹಾಕತಕ್ಕ ಜವಾಬ್ದಾರಿನ AC ಫಿಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಒಳಗಡೆ AC ಹಾಕ್ಲಿಕ್ಕೆ ಅನುಮೋದನೆ ನಾನು ಮಾಡ್ಕೊಡ್ತೀನಿ, ಈಗಲೇ ಮಾಡ್ಕೊಡ್ತೀನಿ. ಏನು ಕುರುಡುಮಲದ ಏನ್ ಮಾಡಿದ್ವಿ ಅದೇ ರೀತಿಯಲ್ಲಿ AC ಹಾಕಿ ಅಲ್ಲಿ ಹೋಗಿರ್ತಕ್ಕಂಥ ಇವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಮಾಡ್ಕೊಡ್ಬೇಕು. ಎರಡನೇ ವಿಚಾರ, ನನಗೆ ಲಾಸ್ಟ್ ಟೈಮ್ ತೊಂದರೆ ಆಗಿದ್ದ ವಿಚಾರ ಹೇಳ್ಬಿಡ್ತೀನಿ. ಪೂಜೆ ಮಾಡ್ಲಿಕ್ಕೆ ಅಂತ ನಾನು ಏನ್ ಕರ್ಕೊಂಬಂದು ಒಳಗಡೆ ದೇವಸ್ಥಾನಕ್ಕೆ ರಥ ಪೂಜೆ ಮಾಡ್ಬೇಕಂತ ಹೊರಟೆ, ಅಲ್ಲಿ ಉಸಿರಾಡಕ್ ಆಗ್ಲಿಲ್ಲ. ಆ ಒಂದು ಹುಡುಗರ ಒಂದು ಇದರಲ್ಲಿ ಆಗ್ಲಿಲ್ಲ, ನನಗೆ ಆಗ್ಲಿಲ್ಲ. ಒಳಗಡೆ ಸೇರಿಸ್ಬಿಟ್ರು, ರಥ ಒಳಗಡೆ ಸೇರಿಸ್ಬಿಟ್ರು, ರಥ ಕಲ್ತಿದೆ, ಭಯ ಆಗ್ಬಿಡುತ್ತೆ ನನಗೆ. ಸೊ ಅದರಿಂದ ದಯವಿಟ್ಟು ಕರೆಕ್ಟಾಗಿ ಸಮರ್ಪಕವಾಗಿ ಆ ಟೈಮಿಂಗ್ ಅನ್ನ ನಮ್ಗೆ ಮಾಡಿಕೊಟ್ರೆ ಪೂಜೆ ಮಾಡಿ ನಾವು ಅಲ್ಲಿಂದ ಹೋಗ್ಬಿಡ್ತೀವಿ. ಪೂಜೆ ಮಾಡಿ ಅಲ್ಲಿಂದ ಈ ಸರಿ ಅದನ್ನ ಆರೈಗಳು ವಿಶೇಷವಾಗಿ ಅದು ಮಾಡ್ಬೇಕಾಗ್ತದೆ. ಸೊ ನಾನು ತಹಸೀಲ್ದಾರ್ ಬಂದು ಪೂಜೆ ಮಾಡಿಕೊಟ್ಟಿದ್ದಾದ್ಮೇಲೆ ನಮ್ಮನ್ನ ಸುಗವಾಗಿ ಕಳಿಸ್ಬಿಡಿ ಆಚೆಗೆ. ಆಮೇಲೆ ನೀವೆಲ್ಲ ಲಾಸ್ಟ್ ಟೈಮ್ ನಮ್ಗೆ ತೊಂದರೆ ಆಯ್ತು, ಹೇಳಕ್ ಹೋಗ್ಲಿಲ್ಲ, ಅದನ್ನ ಅರ್ಥ ಆಯ್ತು ನಿಮಗೆ, ತುಂಬಾ ಕಾಲು ತುಳಿದಾಕ್ಬಿಟ್ರು. ಸೊ ಅದರಿಂದ ಸಮಸ್ಯೆ ಆಗ್ತದೆ. ಅದನ್ನ ಪೂಜೆ ಮಾಡಿಕೊಟ್ಟಿದ್ದಾದ್ಮೇಲೆ ದಯವಿಟ್ಟು ಮುಂದಿನ ಕಾರ್ಯಕ್ರಮನ ನೀವು ಮುಂದುವರಿಸ್ಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇದ್ವಿ. ಈಗಾಗಲೇ ಹೆಣ್ಮಕ್ಳ ಕೋರಿಕೆ ಮೇಲೆಗೆ ಏನು ಅವ್ರಿಗೆ ಸಮಸ್ಯೆ ಆಗ್ತಿದೆ, ಒಂದು ಶೌಚಾಲಯಗಳನ್ನ ಇಡ್ಲಿಕ್ಕೆ ಅದನ್ನ ಇವರು ಒಪ್ಕೊಂಡಿದ್ದಾರೆ, ಅದನ್ನ ವ್ಯವಸ್ಥೆ ಮಾಡ್ಕೊಡ್ತಾರೆ. ಪೊಲೀಸ್ ಇಲಾಖೆಯಿಂದ ಯಾವುದೂ ಒಂದು ಅತಿಕ್ರಮ ಏನೂ ಪ್ರಾಬ್ಲಮ್ ಆಗದೆ, ಒಂದು ಚೈನ್ಸ್ ಏನು ಪ್ರಾಬ್ಲಮ್ ಆಗದೆ, ಹೆಣ್ಮಕ್ಳು ತೊಂದರೆ ಕೊಡ್ತೀವಿ, ಪೀಪಲ್ ಕಿತ್ ಬಿಸಾಕಿದ್ವಿ, ಅದಾಗಿದ್ವಿ. ಲಾಸ್ಟ್ ಟೈಮ್ ನೀವು ಒಂದು ಮಾತು ಕೇಳಿದ್ರೆ ನನಗೆ ಈ ಮಾತು ಹೇಳ್ಬೇಕಾಗುತ್ತೆ. ಈ ಸಭೆದಲ್ಲಿ ಏನ್ ತೀರ್ಮಾನ ಆಯ್ತು, ಯಾರಿಗೂ ಹಾರ ಹಾಕಂಗಿಲ್ಲ, ಬ್ಯಾನರ್ ಕಟ್ಟಂಗಿಲ್ಲ ಅಂತ ಮಾಡಿದ್ವಿ, ಹೌದಾ? ನೀವೀಗ ಹಾರ ನಾನು ಒಬ್ಬ ಶಾಸಕನಾಗಿ ಮೆರವಣಿಗೆ ಮಾಡ್ಕೊಂಡ್ ಬಂದಿಲ್ಲ. ಸಭೆ ತೀರ್ಮಾನ ಆದ್ಮೇಲೆ ಎಲ್ರಿಗೂ ಸಭೆ ತಾನೆ, ಶಾಸಕಗೊಂದು ತೀರ್ಮಾನ, ನಿಮ್ಗೊಂದು ತೀರ್ಮಾನ ಆಗುತ್ತಾ? ನಂದು ಯಾವನ ಕಟೌಟ್ ಹಾಕಿದ್ರೆ, ನಂಗೆ ಹಾರ ಹಾಕಿದ್ರ ವಿತೌಟ್ ಮೈ ಪರ್ಮಿಷನ್ ಇಲ್ದೆ, ಜಾತ್ರೆ ಪರ್ಮಿಷನ್ ಇಲ್ದೆ ನೀವು ಹಾರ ಯಾರಕ್ಕೆ ಹೋಗೋದ್ರು? ನೀವ್ ಮಾಡಿ ತಪ್ಪಲ್ವಾ? ಎಲ್ರಿಗೂ ತೀರ್ಮಾನ ಅಂದ್ರೆ ಎಲ್ರಿಗೂ ತೀರ್ಮಾನನೇ ಹಾಕಿದ್ರಲ್ಲ, ಅಷ್ಟು ಹಾಕಿದ್ರು ಅಲ್ಲ. ಸತೀಶ್ ಇದು ಮಾಡಿ ಹಾಕಿದ್ರೆ ಅಲ್ಲ, ಸಭೆ ತೀರ್ಮಾನ ತಾನೆ ಇದು. ಸಭೆ ತೀರ್ಮಾನ ಎಲ್ರಿಗೂ ತೀರ್ಮಾನ ತಾನೆ. ಬ್ಯಾಂಡ್ ಶೆಡ್ ಬಿಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಬಿಡ್ತೀವಿ. ನೀವು ಮೊದಲೇ ಇಂಥವ್ರಿಗಂತ ಕೂಡ ಅದನ್ನ ವ್ಯವಸ್ಥೆ ಮಾಡಿ ಬಿಡ್ತೀವಿ. ನಮಗೊಂದು ತೀರ್ಮಾನ, ಚಿಕ್ಕ ಜಾತಿಗೊಂದು ತೀರ್ಮಾನ, ದೊಡ್ಡ ಜಾತಿಗೊಂದು ತೀರ್ಮಾನ, ಆ ಪಕ್ಷಿಗೊಂದು ತೀರ್ಮಾನ, ಈ ಪಕ್ಷಿಗೊಂದು ತೀರ್ಮಾನ. ನಾವೆಲ್ಲ ರಾಮಲಿಂಗೇಶ್ವರ ಭಕ್ತರು. ಅಯ್ಯೋ ಸ್ವಾಮಿ ಇರಲ್ಲ ಇಂಗ್ಲಿ ಓಕೆ, ನಾವೆಲ್ಲ ಭಕ್ತರು. ಸುವ್ಯವಸ್ಥಿತವಾಗಿ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಹೊತ್ಕೊಬೇಕಾಗುತ್ತೆ. ಸೊ ಅದರಿಂದ ಈ ಜಾತ್ರೆನ ವ್ಯವಸ್ಥಿತವಾಗಿ ತುಂಬಾ ಅದ್ದೂರಿಯಾಗಿ ಮಾಡ್ತಕ್ಕಂಥ ಕರ್ತವ್ಯವನ್ನ
ನಾನು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾರೆ ಎಲ್ಲ ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ದಂಡಾಧಿಕಾರಿನ ವಹಿಸ್ಕೊಂತೀವಿ. ನಿಮ್ಗೆ ಏನು ಸಮಸ್ಯೆ ಆಗದಂಗೆ ನಾಳೆ ವರ್ಷ ಕೂತಾಗ ಏನು ಸಮಸ್ಯೆ ಆಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಹೊತ್ಕೊಂತೀವಿ. ನೀವು ಹೇಳ್ದಂಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಹೊತ್ಕೊಳ್ಳಿಲ್ವಾ ನೆಕ್ಸ್ಟ್ ವರ್ಷ ಇದೇ ಜಾಗದ ಸನ್ಮಾನ ಇರ್ತದೆ ಅವ್ರಿಗೆ. ಈ ಜಾಗದಲ್ಲಿ ಸನ್ಮಾನ ಇರ್ತದೆ. ವೆಂಕಟೇಶ್ವರಪತಿ ಬೇಡಪ್ಪ ಸನ್ಮಾನ ನೆಕ್ಸ್ಟ್ ಇಲ್ಲಿ ಬೇಡ ಸನ್ಮಾನ ನಿಮಗೆ ಮಾಡ್ಕೊಡ್ತೀವಿ. ಸೊ ಅದರಿಂದ ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಏನು ಗ್ರಾಮಸ್ಥರೆಲ್ಲ ಸೇರಿ ನಡೆಸ್ಕೊಟ್ಟಿದ್ದಾರೆ. ಇದೇ ನನಗೆ ಬಯಸಿದ್ದು. ಈ ಒಂದು ಏನು ಸಂಧಾನ ಮಾಡ್ತಿದ್ವಲ್ಲ ಒಳ್ಳೆ ರೀತಿಯಲ್ಲಿ ಇದೇ ಮಾಡ್ಬೇಕಾಗಿದ್ದು. ನಾವು ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಅದೇನಾಗುತ್ತೆ ನಮ್ಮೂರಿನ ಸೊಬಗು ತೋರಿಸ್ತೀವಿ. ದೇವಸ್ಥಾನ ಕಿತ್ತಾಡ್ಕೊಂಡ್ರೆ ನಮ್ಮೂರಿನ ಸೊಬಗು ತೋರಿಸ್ತೀವಿ. ಅದಲ್ಲ ಅದನ್ನ ಮಾಡ್ಕೊಡ್ತೀವಿ, ಬಸ್ ಮಾಡ್ಕೊಡ್ತೀವಿ. ಹಬ್ಬ ಆದ್ಮೇಲೆ ರೆಗ್ಯುಲರ್ ಬಸ್ ಮಾಡ್ಲಿಕ್ಕೆ ನಾನು ಈಗಲೇ ಸೂಚನೆ ನನ್ನ ಲಿಸ್ಟ್ ಅಲ್ಲಿ ಇಲ್ಲ, ನನ್ನ ಲಿಸ್ಟ್ ಅಲ್ಲಿ ಕೊಟ್ಟಿಲ್ಲ, ಮರ್ತೋದೆ ಹಣ. ಇದನ್ನ ಮರ್ತೋಗಿದ್ದೀನಿ. ರೆಗ್ಯುಲರ್ ಬಸ್ ಓಡಿಸ್ಲಿಕ್ಕೆ ಟೈಮಿಂಗ್ ಕೊಡ್ತೀವಿ. ನನ್ನ ಈ ಮೀಟಿಂಗ್ ಅಲ್ಲಿ ಗ್ರಾಮ ಸಭೆ ಮೀಟಿಂಗ್ ಅಲ್ಲಿ ಮಕ್ಕಳು ಕೊಟ್ಟರು. ನಾನು ಹಿಂಗೆ ಹೇಳಿದೆ ಅದನ್ನ ಕೀರೋಳಿ ನಮ್ಮ ಚಂಗರಾಯಪ್ಪನ್ ಕೊಟ್ಟು ಅದನ್ನ ಹಬ್ಬ ಆದ್ಮೇಲೆ ಹಸ್ಕೊಡ. ಓಕೆ, ಸಾಕಷ್ಟು ಜನ ಯುವಕರು ಏನ್ ನಿಮ್ ಕಾಳಜಿ ಇದೆ, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ ಕಾಳಜಿ ಬರ್ಬೇಕು, ಊರನ್ನು ಕಾಳಜಿ ಬರ್ಬೇಕು ಅದಲ್ವಾ. ಯಾಕಂದ್ರೆ ಅದು ನಂದು ಅಂದಾಗ ಅದು ಬರೋದು ಖಂಡಿತವಾಗ್ಲು. ಸೊ ಅದರಿಂದ ಮುಂದಿನ ದಿವಸ ನಾವೆಲ್ಲ ಸೇರಿ ರಾಮಲಿಂಗೇಶ್ವರ ಬೆಟ್ಟವನ್ನ ಇನ್ನ ಪೂಜಾರಿಗಳು ಸ್ವಾಮಿಗಳೇ ನಿಮ್ದೇನ್ ಸಮಸ್ಯೆ? ನಮ್ಮ ಸುಬ್ರಹ್ಮಣಿ ಸಂಪತ್ ನೆನೆಸ್ಕೊಂಡ ಚಿರತೆಗಳು ಕಾಣಿಸ್ತಾ ಇದಾವೆ. ಬೋನ್ ಇಟ್ಬಿಟ್ಟು ಬಾ 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 ಬರ್ತದೆ. ಬೋನ್ ಇಟ್ಬಿಟ್ಟು ಇಲ್ಲಪ್ಪ ನೋಡ್ ಪಾಪ ಕಾಣಿಸ್ಕೊಂಡಿದೀವಿ ನೋಡೋ ಚಿರತೆಗಳು. ರಥ ಎಳಿತಾರಲ್ಲ ಯುವಕರು ಟೀಮು, ತುಂಬಾ ನಾವೆಲ್ಲ ಬಂದು ನಮಸ್ಕಾರ ಹಾಕೊಂಡು ಹೊಟ್ಟಿರ್ತೀವಿ. ರಥನ ಸೇರ್ಸಿದಾರಲ್ಲ ಅವ್ರ ತಾನೆ, ಅವ್ರಿಗೊಂದು ಚಪ್ಪಾಳೆ ಕೊಡಿ ಜೋರಾಗಿ ಅವ್ರು ಹುಡುಗರಿಗೆ. ನೀನ್ ಹುಡುಗನು ಅಂತ ಅಲ್ಲ, ಅವರು ಲಾಸ್ಟ್ ಟೈಮ್ ತುಂಬಾ ಅದ್ದೂರಿ ಚೆನ್ನಾಗಿ ಮಾಡ್ಕೊಟ್ರು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ತುಂಬಾ ಥ್ಯಾಂಕ್ಸ್. ಅಲ್ಲ ನನಗೆ ಲಾಸ್ಟ್ ಹಬ್ಬದಲ್ಲಿ ಮಾಧ್ಯಮಿತ್ರ ಸಮ್ಮುಖದಲ್ಲಿ ಈ ಜಾತ್ರೆಯನ್ನ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಸಹಕಾರ ನೀಡಿದಿರಿ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಧ್ಯಮಿತ್ರರು, ಊರವರು, ಊರಿನ ಗ್ರಾಮಸ್ಥರು, ಪಂಚಾಯತಿ ಗ್ರಾಮಸ್ಥರು, ಮುಖ್ಯಸ್ಥರು, ಎಲ್ಲ ಇಲಾಖೆಯವರು ಕೂಡ ಸಕ್ಸಸ್ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಏನೇನು ಅನ್ಕೊಂಡಿದ್ವಿ ಎಲ್ಲ ಅನುಮೋದನೆ ಮಾಡ್ಕೊಡ್ತೀವಿ. ಈಗಾಗಲೇ ಸುಸೂತ್ರವಾಗಿ ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ಕೊಳ್ಲಿಕ್ಕೆ ನಾವೆಲ್ಲ ತಾಲೂಕು ಆಡಳಿತ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ.